ಸಿಲಿಂಡರ್ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜನ ಪರದಾಡುವ ಹಂತಕ್ಕೆ ಬಂದಿದೆ. ಏಜೆನ್ಸಿ ಬಳಿ ಹೋಗ್ತಾರೆ, ಗ್ಯಾಸ್ ಇಲ್ಲ ಅಂತ ಗೊತ್ತಾಗುತ್ತೆ, ವಾಪಸ್ ಬರ್ತಾರೆ. ಬೆಂಗಳೂರಿನಲ್ಲಿ ಮುಂದುವರೆದಂತಹ ಗ್ಯಾಸ್ ಸಿಲಿಂಡರ್ನ ಅಭಾವ. ಜನ ಏಜೆನ್ಸಿ ಮುಂದೆ ಹೋಗ್ತಿದ್ದಾರೆ. 25 ದಿನದ ಹಿಂದೆನೆ ಮೆಸೇಜ್ ಬಂದಿರುತ್ತೆ ಅವರಿಗೆ, ನಿಮ್ಮ ಸಿಲಿಂಡರ್ ಬಂದಿದೆ ಅಂತೇಳಿ. ದಿನ ಹೋಗೋದು, ಸಿಲಿಂಡರ್ ಬಂತ ಅಂತ ಕೇಳೋದು, ಬಂದಿಲ್ಲ ಅಂತ. ಮೆಸೇಜ್ ಬಂದಿದೆ, ಆದರೆ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ. ಆ ಮೂಲಕ ಬೆಂಗಳೂರಲ್ಲಿ ಮುಂದುವರೆದ ಗ್ಯಾಸ್ ಕೊರತೆ. ಸಿಲಿಂಡರ್ ಸಿಗದೆ ಗ್ರಾಹಕರು ವಾಪಸ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ ಗ್ಯಾಸ್ ಏಜೆನ್ಸಿಯಲ್ಲಿ ನಡೆದಿರುವ ಘಟನೆ. 25 ದಿನದ ಹಿಂದೆಯೇ ಗ್ಯಾಸ್ ಬಂದಿರೋದಾಗಿ ಮೆಸೇಜ್ ಬಂದಿದೆ. ಈವರೆಗೂ ಗ್ಯಾಸ್ ವಿತರಣೆ ಮಾಡಿಲ್ಲವೆಂದು ಬೇಸರವನ್ನು ಹೊರಹಾಕ್ತಿದ್ದಾರೆ. ನಮ್ಮ ಮನೆಯಲ್ಲಿದ್ದ 2 ಸಿಲಿಂಡರ್ಗಳು ಕೂಡ ಖಾಲಿಯಾಗಿದೆ. 4-5 ಬಾರಿ ಬಂದ್ರು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಕೊಡ್ತಾನೂ ಇಲ್ಲ ಅವರು ಅಂತೇಳಿ ನೋಡಿ ಜನ ಗಲಾಟೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಅಭಾವ ಮುಂದುವರೆದಿದ್ದು ಜನರ ಸಮಸ್ಯೆ ಕೂಡ ಮುಂದುವರೆದಿದೆ. ಈ ನಡುವೆ ಬೆಂಗಳೂರಿನ ಬಿಟಿಎಂನ ಮೊದಲ ಹಂತದಲ್ಲಿ ಇದೀಗ ಜನರು ಗ್ಯಾಸ್ ಸಿಲಿಂಡರ್ ಸಿಗದೆ ಏಜೆನ್ಸಿ ಹತ್ರ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಏಜೆನ್ಸಿ ಹತ್ರ ಇದ್ದೀನಿ. ಇದು ಬಿಟಿಎಂನ ಮೊದಲ ಹಂತದ ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿರುವಂತಹ ಏಜೆನ್ಸಿ. ಇದು ಇಲ್ಲಿ ನೀವು ಒಳಗಡೆ ನೋಡ್ತಾ ಇರಬಹುದು. ಇಲ್ಲಿರುವಂತಹ ಸಿಬ್ಬಂದಿ ಹಾಗೂ ಇಲ್ಲಿರುವಂತಹ ಗ್ರಾಹಕರ ನಡುವೆ ಮಾತುಕತೆ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿರುವಂತಹ ಜನರೇನಿದ್ರೆ ಕಳೆದ 25 ದಿನಗಳಿಂದಲೂ ಕೂಡ ಬುಕ್ ಮಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿಯ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಏಜೆನ್ಸಿ ಹತ್ರ ಬಂದು ವಿಚಾರಿಸಿ ವಾಪಸ್ ಹೋಗ್ತಾ ಇದ್ದಾರೆ. ಅವರಿಗೆ ಮೆಸೇಜ್ ಬಂದು 25 ದಿನ ಆದ್ರೂ ಕೂಡ ಇನ್ನೂ ಕೂಡ ಗೃಹ ಬಳಕೆಯ ಸಿಲಿಂಡರ್ ಸಿಕ್ಕಿಲ್ಲ. ಇದರಿಂದ ಇಲ್ಲಿರುವಂತಹ ಜನರು ಕೂಡ ಆಕ್ರೋಶಿತರಾಗಿದ್ದಾರೆ. ಜೊತೆಗೆ ಇಲ್ಲಿಯ ಸಿಬ್ಬಂದಿ ಅಥವಾ ಏಜೆನ್ಸಿಯವರ ವರ್ಷನ್ ಏನಂದ್ರೆ ನಮಗೂ ಕೂಡ ಸರಿಯಾದ ರೀತಿಯಲ್ಲಿ ಸಪ್ಲೈ ಸಿಗ್ತಾ ಇಲ್ಲ. ಈ ಹಿಂದಿಗಿಂತಲೂ 100 ಪಟ್ಟು ಹೆಚ್ಚಾಗಿದೆ, ಬೇಡಿಕೆ ಹೆಚ್ಚಾಗಿದೆ, ಪೂರೈಕೆ ಕಡಿಮೆ ಆಗಿರುವಂತಹ ಹಿನ್ನೆಲೆ ನಮಗೂ ಕೂಡ ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಸಿಬ್ಬಂದಿ ಮಾತಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಗ್ರಾಹಕರು ಸಿಬ್ಬಂದಿ ಜೊತೆ ನೋಡ್ತಾ ಇರಬಹುದು. ಅವರನ್ನು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಎಷ್ಟು ದಿನ ಕಾಯ್ಬೇಕು ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಗ್ರಾಹಕರಿದೆ, ಅವ್ರನ್ನು ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಎಷ್ಟು ದಿನದಿಂದ ಕಾಯ್ತಿದ್ದೀರಿ? ನೀವು ಮೆಸೇಜ್ ಆಗಿ ಬಂತು? 28 ದಿವಸದಿಂದ ಕಾಯ್ತಾ ಇದ್ವಿ. ಒಂದು ಸಿಲಿಂಡರ್ ಬಂದಿಲ್ಲ, 2 ಬಂದಿಲ್ಲ. ಬಂದು ಇಲ್ಲಿ ಕೇಳಿದ್ರೆ ಒಂದೊಂದು ಹೇಳ್ತಾರೆ. ಯಾಕೆ ಕೇಳೋದು, ಏನ್ ಮಾಡೋದು, ಬರೋದ್ ಬಂದ್ರ ಕಳಿಸ್ತೀವಿ ಅಂತ. ಇನ್ನ ಕಳ್ಸೇ ಇಲ್ಲ. ನಂಬರ್ ಮಾಡಿದ್ರೆ ನಂಬರ್ ಪಿಕ್ ಆಗ್ತಾ ಇಲ್ಲ. ಬೇರೆ ನಂಬರ್ ಚೇಂಜ್ ಮಾಡಿದ್ದಾರೆ. ಬೇರೆ ನಂಬರ್ ಇಂದ ನಾವು ಕವರ್ ಮಾಡ್ತಾ ಇದ್ದೀವಿ. ಮೆಸೇಜ್ ಬಂದ ಎಷ್ಟು ದಿನ? ಮೆಸೇಜ್ ಬಂದ್ಬಿಟ್ಟು 20 ಡೇಸ್ ಆಯ್ತು. 20 ಡೇಸ್ ಇಂದ ಒಂದು ಸಿಲಿಂಡರ್ ಬಂದಿಲ್ಲ. 2 ಇರೋದು ನಮ್ದು, 1 ಬಂದಿಲ್ಲ. ಮತ್ತಷ್ಟು ಗ್ರಾಹಕರಿದ್ರು. ಮತ್ತಷ್ಟು ಜನವರಿಗೆ ಮಾಡಿರೋದು ಬ್ಲಾಕ್ ಇಟ್ ಮಾಡ್ಬಿಡ್ತಾರೆ, ಕೊಡಲ್ಲ. ಜನವರಿಯಿಂದ ಬರ್ತಾ ಇಲ್ಲ ನನ್ಗೆ, ಬರಲ್ಲ. ಮಾತಾಡಿದ್ರೆ ಅವ್ರಿಗೆ ಹೇಳಿ ಹೇಳ್ತಾರೆ, ಕೊಡಲ್ಲ. ಜನವರಿಯಿಂದ ಬರ್ತಾ ಇಲ್ಲ. ಇದು ಬಂದಿದೆ ಅಂತಾನು ಬಂದಿದೆ ಮೆಸೇಜ್, ನೋಡಿ ಅದ್ ತಿರ್ಗಾ ಬರ್ತಾ ಇಲ್ಲ. OTPನೂ ಅಂತ ಹೇಳಿದ್ದು ಅದನ್ನು ಬಂದಿದೆ. 2 ದಿವಸ ಆಯ್ತು ಬಂದಿನಿ, ಬರ್ತಾ ಇಲ್ಲ. ಇವಾಗ ಮಂಡೆ ಅಂತ ಇದ್ದಾರೆ, ಮಂಡೆ ಬಂದಿದ್ದೀನಿ. ನಿಮ್ಗೆ ಏಜೆನ್ಸಿ ಒಳಬಾಗ ದೃಶ್ಯವನ್ನು ನೋಡ್ತಾ ಇರಬಹುದು. ಇಲ್ಲಿ ಗ್ರಾಹಕರು ಹಾಗೂ ಸಿಬ್ಬಂದಿಯ ನಡುವೆ ವಾಗ್ವಾದ ಕೂಡ ನಡೀತಾ ಇದೆ. ಯಾಕಂದ್ರೆ ಗ್ರಾಹಕರ ವರ್ಷನ್ ಏನಂದ್ರೆ ನಾವು ಬುಕ್ ಮಾಡಿ 25 ದಿನ ಆದ್ರೂ ಕೂಡ ನಮ್ಗೆ ಇನ್ನು ಸಿಲಿಂಡರ್ ಸಿಕ್ಕಿಲ್ಲ ಅನ್ನೋದು ಗ್ರಾಹಕರ ವರ್ಷನ್ ಆದ್ರೆ, ಇಲ್ಲಿರುವಂತಹ ಏಜೆನ್ಸಿಯ ಸಿಬ್ಬಂದಿ ಅಂತಾರೆ ಇಲ್ಲಿ ಇದು ಪೂರೈಕೆ ಕಡಿಮೆ ಆಗಿದೆ, ಬೇಡಿಕೆ ಹೆಚ್ಚಾಗಿದೆ, ಜನರು ಕೂಡ ಹೆಚ್ಚೆಚ್ಚು ಬುಕ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟಿದೆಯೋ ನಾವು ನ್ಯಾಯಯುತವಾಗಿ ಏನ್ ಕೊಡ್ಬೇಕು ಅದನ್ನು ಕೊಡ್ತಾ ಇದೀವಿ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಬಟ್ ಇಲ್ಲಿರುವಂತಹ ಗ್ರಾಹಕರು ಸಹಜವಾಗಿ ಇದೀಗ ಆಕ್ರೋಶಿತರಾಗಿದ್ದಾರೆ. ಇಲ್ಲಿರುವ ಸಿಬ್ಬಂದಿ ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಸರ್, ಮುಂಚೆ ನಿಮ್ಗೆ ಎಷ್ಟು ಬೇಡಿಕೆ ಇತ್ತು, ಸರ್ ಈಗ ಎಷ್ಟಿದೆ? ಸರ್, ಕಸ್ಟಮರ್ಗೂ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಅರ್ಜೆಂಟ್ ಬೇಕು ಅಂದಿಗೆ ಅವ್ರು ಬರ್ತಾ ಇರೋದು. ಕಸ್ಟಮರ್ಗಳು ನಿಧಾನ ವೆಯ್ಟ್ ಮಾಡಿದ್ರೆ ಎಲ್ಲರಿಗೂ ಸಿಲಿಂಡರ್ ಬರುತ್ತೆ. ಅರ್ಜೆಂಟ್ ಏನ್ ಮಾಡಬಾರ್ದು. ಅವರು ಎಕ್ಸ್ಟ್ರಾ ಇಟ್ಕೊಳ್ಳಕ್ಕೆ ಸಿಲಿಂಡರ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಕೊಡ್ಬೇಕಂತ ನಾವು ಇದೀವಿ. ಲೋಡ್ಗಳು ಬರ್ತಾ ಇಲ್ಲ. 1 ದಿನ 2 ದಿನ ಬಿಟ್ಟು ಬರ್ತಾ ಇದೆ. ನಾವ್ ಏನ್ ಮಾಡಕ್ಕಾಗತ್ತೆ? ಲೋಡ್ಗಳು ಬರ್ತಾ ಇಲ್ವಲ್ಲ. ಎಷ್ಟು ಬುಕಿಂಗ್ ಬರ್ತೀವಿ ಸರ್? ಈಗ ಎಷ್ಟು ಬರ್ತೀವಿ ಸರ್? ಅವಾಗ ನಾರ್ಮಲ್ ಆಗಿ ಇತ್ತು, ಡೈಲಿ 1 ದಿನಕ್ಕೆ 300-400 ಬರ್ತಾ ಇತ್ತು. ಇವಾಗ 600-700 ಬರ್ತಾ ಇದೆ. ನಾವ್ ಹೆಂಗ್ ಕೊಡಕ್ಕಾಗತ್ತೆ? ಲೋಡ್ಗಳು ಬಂದ್ರೆ ಖಂಡಿತ ಕೊಡಬಹುದು. ಲೋಡ್ಗಳು ಬಂದಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ಲ. 2 ತಿಂಗಳಿಂದ ಕೂಡ ಅವ್ರಿಗೆ ಬಂದಿಲ್ಲ. ಹಂಗಲ್ಲ, ಯಾರಿಗೂ ಇಲ್ಲ ಸರ್. ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ. ಜನವರಿ ಅಂತಲ್ಲ, ಬುಕ್ ಮಾಡುವಾಗ ಎಲ್ಲಾರು ಕಂಪಲ್ಸರಿ ಬಂದೇ ಬರುತ್ತೆ. ವೆಯ್ಟ್ ಮಾಡಬೇಕು. ಬುಕ್ ಮಾಡಿದ ತಕ್ಷಣ ಬೇಕು ಅಂತಂದ್ರೆ ಯಾರು ಕೊಡಕ್ಕಾಗಲ್ಲ. ಅವ್ರು ಬುಕ್ ಮಾಡಿದಾರೆ ಫಸ್ಟ್ ಚೆಕ್ ಮಾಡ್ಬೇಕು ಸರ್. ಚೆಕ್ ಮಾಡಿದ್ರೆ ಗೊತ್ತಾಗೋದು.
ಇಷ್ಟು ಸಿಬ್ಬಂದಿಯ ಮಾತು. ಅಂದ್ರೆ ನಮ್ಗೆ ಪೂರೈಕೆಗೆ ಬೇಕಾದಷ್ಟು ಅಂದ್ರೆ ಬೇಡಿಕೆ ಏನಿದೆ, ಗ್ರಾಹಕರ ಬೇಡಿಕೆ ಅಥವಾ ಬುಕ್ಕಿಂಗ್ ಏನಿದೆ ಅಷ್ಟರ ಮಟ್ಟಿಗೆ ನಮಗೂ ಸಪ್ಲೈ ಆಗ್ತಿಲ್ಲ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಅಭಾವ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜನ ಪರದಾಡುವ ಹಂತಕ್ಕೆ ಬಂದಿದೆ. ಏಜೆನ್ಸಿ ಬಳಿ ಹೋಗ್ತಾರೆ, ಗ್ಯಾಸ್ ಇಲ್ಲ ಅಂತ ಗೊತ್ತಾಗುತ್ತೆ, ವಾಪಸ್ ಬರ್ತಾರೆ. ಬೆಂಗಳೂರಿನಲ್ಲಿ ಮುಂದುವರೆದಂತಹ ಗ್ಯಾಸ್ ಸಿಲಿಂಡರ್ನ ಅಭಾವ. ಜನ ಏಜೆನ್ಸಿ ಮುಂದೆ ಹೋಗ್ತಿದ್ದಾರೆ. 25 ದಿನದ ಹಿಂದೆನೆ ಮೆಸೇಜ್ ಬಂದಿರುತ್ತೆ ಅವರಿಗೆ, ನಿಮ್ಮ ಸಿಲಿಂಡರ್ ಬಂದಿದೆ ಅಂತೇಳಿ. ದಿನ ಹೋಗೋದು, ಸಿಲಿಂಡರ್ ಬಂತ ಅಂತ ಕೇಳೋದು, ಬಂದಿಲ್ಲ ಅಂತ. ಮೆಸೇಜ್ ಬಂದಿದೆ, ಆದ್ರೆ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ. ಆ ಮೂಲಕ ಬೆಂಗಳೂರಲ್ಲಿ ಮುಂದುವರೆದ ಗ್ಯಾಸ್ ಕೊರತೆ. ಸಿಲಿಂಡರ್ ಸಿಗದೆ ಗ್ರಾಹಕರು ವಾಪಸ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ ಗ್ಯಾಸ್ ಏಜೆನ್ಸಿಯಲ್ಲಿ ನಡೆದಿರುವ ಘಟನೆ. 25 ದಿನದ ಹಿಂದೆಯೇ ಗ್ಯಾಸ್ ಬಂದಿರೋದಾಗಿ ಮೆಸೇಜ್ ಬಂದಿದೆ. ಈವರೆಗೂ ಗ್ಯಾಸ್ ವಿತರಣೆ ಮಾಡಿಲ್ಲವೆಂದು ಬೇಸರವನ್ನು ಹೊರಹಾಕ್ತಿದ್ದಾರೆ. ನಮ್ಮ ಮನೆಯಲ್ಲಿದ್ದ 2 ಸಿಲಿಂಡರ್ಗಳು ಕೂಡ ಖಾಲಿಯಾಗಿದೆ. 4-5 ಬಾರಿ ಬಂದ್ರು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಕೊಡ್ತಾನೂ ಇಲ್ಲ ಅವರು ಅಂತೇಳಿ ನೋಡಿ ಜನ ಗಲಾಟೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಅಭಾವ ಮುಂದುವರೆದಿದ್ದು, ಜನರ ಸಮಸ್ಯೆ ಕೂಡ ಮುಂದುವರೆದಿದೆ. ಈ ನಡುವೆ ಬೆಂಗಳೂರಿನ ಬಿಟಿಎಂನ ಮೊದಲ ಹಂತದಲ್ಲಿ ಇದೀಗ ಜನರು ಗ್ಯಾಸ್ ಸಿಲಿಂಡರ್ ಸಿಗದೆ ಏಜೆನ್ಸಿ ಹತ್ರ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಏಜೆನ್ಸಿ ಹತ್ರ ಇದ್ದೀನಿ. ಇದು ಬಿಟಿಎಂನ ಮೊದಲ ಹಂತದ ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿರುವಂತಹ ಏಜೆನ್ಸಿ. ಇದು ಇಲ್ಲಿ ನೀವು ಒಳಗಡೆ ನೋಡ್ತಾ ಇರಬಹುದು. ಇಲ್ಲಿರುವಂತಹ ಸಿಬ್ಬಂದಿ ಹಾಗೂ ಇಲ್ಲಿರುವಂತಹ ಗ್ರಾಹಕರ ನಡುವೆ ಮಾತುಕತೆ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿರುವಂತಹ ಜನರೇನಿದ್ರೆ ಕಳೆದ 25 ದಿನಗಳಿಂದಲೂ ಕೂಡ ಬುಕ್ ಮಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿಯ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಏಜೆನ್ಸಿ ಹತ್ರ ಬಂದು ವಿಚಾರಿಸಿ ವಾಪಸ್ ಹೋಗ್ತಾ ಇದ್ದಾರೆ. ಅವರಿಗೆ ಮೆಸೇಜ್ ಬಂದು 25 ದಿನ ಆದ್ರೂ ಕೂಡ ಇನ್ನೂ ಕೂಡ ಗೃಹ ಬಳಕೆಯ ಸಿಲಿಂಡರ್ ಸಿಕ್ಕಿಲ್ಲ. ಇದರಿಂದ ಇಲ್ಲಿರುವಂತಹ ಜನರು ಕೂಡ ಆಕ್ರೋಶಿತರಾಗಿದ್ದಾರೆ. ಜೊತೆಗೆ ಇಲ್ಲಿಯ ಸಿಬ್ಬಂದಿ ಅಥವಾ ಏಜೆನ್ಸಿಯವರ ವರ್ಷನ್ ಏನಂದ್ರೆ ನಮಗೂ ಕೂಡ ಸರಿಯಾದ ರೀತಿಯಲ್ಲಿ ಸಪ್ಲೈ ಸಿಗ್ತಾ ಇಲ್ಲ. ಈ ಹಿಂದಿಗಿಂತಲೂ 100 ಪಟ್ಟು ಹೆಚ್ಚಾಗಿದೆ, ಬೇಡಿಕೆ ಹೆಚ್ಚಾಗಿದೆ, ಪೂರೈಕೆ ಕಡಿಮೆ ಆಗಿರುವಂತಹ ಹಿನ್ನೆಲೆ ನಮಗೂ ಕೂಡ ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಕ್ ಆಗ್ತಿಲ್ಲ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಸಿಬ್ಬಂದಿ ಮಾತಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಗ್ರಾಹಕರು ಸಿಬ್ಬಂದಿ ಜೊತೆ ನೋಡ್ತಾ ಇರಬಹುದು. ಅವರನ್ನು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಎಷ್ಟು ದಿನ ಕಾಯ್ಬೇಕು ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಗ್ರಾಹಕರಿದೆ, ಅವ್ರನ್ನು ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಎಷ್ಟು ದಿನದಿಂದ ಕಾಯ್ತಿದ್ದೀರಿ? ನೀವು ಮೆಸೇಜ್ ಯಾವಾಗ ಬಂತು? 28 ದಿವಸದಿಂದ ಕಾಯ್ತಾ ಇದೀವಿ. ಒಂದು ಸಿಲಿಂಡರ್ ಬಂದಿಲ್ಲ, 2 ಬಂದಿಲ್ಲ. ಬಂದು ಇಲ್ಲಿ ಕೇಳಿದ್ರೆ ಒಂದೊಂದು ಹೇಳ್ತಾರೆ. ಯಾಕೆ ಕೇಳೋದು, ಏನ್ ಮಾಡೋದು, ಬಂದ್ರ ಕಳಿಸ್ತೀವಿ ಅಂತ. ಇನ್ನ ಕಳ್ಸೇ ಇಲ್ಲ. ನಂಬರ್ ಮಾಡಿದ್ರೆ ನಂಬರ್ ಪಿಕ್ ಆಗ್ತಾ ಇಲ್ಲ. ಬೇರೆ ನಂಬರ್ ಚೇಂಜ್ ಮಾಡಿದ್ದಾರೆ. ಬೇರೆ ನಂಬರ್ ಇಂದ ನಾವು ಕವರ್ ಮಾಡ್ತಾ ಇದ್ದೀವಿ. ಮೆಸೇಜ್ ಬಂದ ಎಷ್ಟು ದಿನ ಆಯ್ತು? ಮೆಸೇಜ್ ಬಂದ್ಬಿಟ್ಟು 20 ಡೇಸ್ ಆಯ್ತು. 20 ಡೇಸ್ ಇಂದ 1 ಸಿಲಿಂಡರ್ ಬಂದಿಲ್ಲ. 2 ಇರೋದು ನಮ್ದು, 1 ಬಂದಿಲ್ಲ. ಮತ್ತಷ್ಟು ಗ್ರಾಹಕರಿದ್ರು. ಮತ್ತಷ್ಟು ಜನವರಿಗೆ ಮಾಡಿರೋದು ಬ್ಲಾಕ್ ಇಟ್ ಮಾಡ್ಬಿಡ್ತಾರೆ, ಕೊಡಲ್ಲ. ಜನವರಿಯಿಂದ ಬರ್ತಾ ಇಲ್ಲ ನನ್ಗೆ, ಬರಲ್ಲ. ಮಾತಾಡಿದ್ರೆ ಅವ್ರಿಗೆ ಹೇಳಿ ಹೇಳ್ತಾರೆ, ಕೊಡಲ್ಲ. ಜನವರಿಯಿಂದ ಬರ್ತಾ ಇಲ್ಲ. ಇದು ಬಂದಿದೆ ಅಂತಾನು ಬಂದಿದೆ ಮೆಸೇಜ್, ನೋಡಿ ಅದ್ ತಿರ್ಗಾ ಬರ್ತಾ ಇಲ್ಲ. OTPನೂ ಅಂತ ಹೇಳಿದ್ದು ಅದನ್ನು ಬಂದಿದೆ. 2 ದಿವಸ ಆಯ್ತು ಬಂದಿನಿ, ಬರ್ತಾ ಇಲ್ಲ. ಇವಾಗ ಮಂಡೆ ಅಂತ ಇದ್ದಾರೆ, ಮಂಡೆ ಬಂದಿದ್ದೀನಿ. ನಿಮ್ಗೆ ಏಜೆನ್ಸಿ ಒಳಬಾಗ ದೃಶ್ಯವನ್ನು ನೋಡ್ತಾ ಇರಬಹುದು. ಇಲ್ಲಿ ಗ್ರಾಹಕರು ಹಾಗೂ ಸಿಬ್ಬಂದಿಯ ನಡುವೆ ವಾಗ್ವಾದ ಕೂಡ ನಡೀತಾ ಇದೆ. ಯಾಕಂದ್ರೆ ಗ್ರಾಹಕರ ವರ್ಷನ್ ಏನಂದ್ರೆ ನಾವು ಬುಕ್ ಮಾಡಿ 25 ದಿನ ಆದ್ರೂ ಕೂಡ ನಮ್ಗೆ ಇನ್ನು ಸಿಲಿಂಡರ್ ಸಿಕ್ಕಿಲ್ಲ ಅನ್ನೋದು ಗ್ರಾಹಕರ ವರ್ಷನ್ ಆದ್ರೆ, ಇಲ್ಲಿರುವಂತಹ ಏಜೆನ್ಸಿಯ ಸಿಬ್ಬಂದಿ ಅಂತಾರೆ ಇಲ್ಲಿ ಇದು ಪೂರೈಕೆ ಕಡಿಮೆ ಆಗಿದೆ, ಬೇಡಿಕೆ ಹೆಚ್ಚಾಗಿದೆ, ಜನರು ಕೂಡ ಹೆಚ್ಚೆಚ್ಚು ಬುಕ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟಿದೆಯೋ ನಾವು ನ್ಯಾಯಯುತವಾಗಿ ಏನ್ ಕೊಡ್ಬೇಕು ಅದನ್ನು ಕೊಡ್ತಾ ಇದೀವಿ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಬಟ್ ಇಲ್ಲಿರುವಂತಹ ಗ್ರಾಹಕರು ಸಹಜವಾಗಿ ಇದೀಗ ಆಕ್ರೋಶಿತರಾಗಿದ್ದಾರೆ. ಇಲ್ಲಿರೋ ಸಿಬ್ಬಂದಿ ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಸರ್, ಮುಂಚೆ ನಿಮ್ಗೆ ಎಷ್ಟು ಬೇಡಿಕೆ ಇತ್ತು ಸರ್, ಈಗ ಎಷ್ಟಿದೆ? ಸರ್, ಕಸ್ಟಮರ್ಗೂ ಪ್ರಾಬ್ಲಮ್ ಇಲ್ಲ. ಅವರು ಅರ್ಜೆಂಟ್ ಬೇಕು ಅಂದಿಗೆ ಅವ್ರು ಬರ್ತಾ ಇರೋದು. ಕಸ್ಟಮರ್ಗಳು ನಿಧಾನವಾಗಿ ವೇಟ್ ಮಾಡಿದ್ರೆ ಎಲ್ಲರಿಗೂ ಸಿಲಿಂಡರ್ ಬರುತ್ತೆ. ಅರ್ಜೆಂಟ್ ಏನ್ ಮಾಡಬಾರ್ದು. ಅವರು ಎಕ್ಸ್ಟ್ರಾ ಇಟ್ಕೊಳ್ಳಕ್ಕೆ ಸಿಲಿಂಡರ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಕೊಡ್ಬೇಕಂತ ನಾವು ಇದೀವಿ. ಲೋಡ್ಗಳು ಬರ್ತಾ ಇಲ್ಲ. 1 ದಿನ 2 ದಿನ ಬಿಟ್ಟು ಬರ್ತಾ ಇದೆ. ನಾವ್ ಏನ್ ಮಾಡಕ್ಕಾಗುತ್ತೆ? ಲೋಡ್ಗಳು ಬರ್ತಾ ಇಲ್ವಲ್ಲ. ಎಷ್ಟು ಬುಕಿಂಗ್ ಬರ್ತೀವಿ ಸರ್? ಈಗ ಎಷ್ಟು ಬರ್ತೀವಿ ಸರ್? ಅವಾಗ ನಾರ್ಮಲ್ ಆಗಿ ಇತ್ತು, ಡೈಲಿ 1 ದಿನಕ್ಕೆ 300-400 ಬರ್ತಾ ಇತ್ತು. ಇವಾಗ 600-700 ಬರ್ತಾ ಇದೆ. ನಾವ್ ಹೆಂಗ್ ಕೊಡಕ್ಕಾಗುತ್ತೆ? ಲೋಡ್ಗಳು ಬಂದ್ರೆ ಕಂಟಿನ್ಯೂ ಕೊಡಬಹುದು. ಲೋಡ್ಗಳು ಬಂದಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ಲ. 2 ತಿಂಗಳಿಂದ ಅವ್ರಿಗೆ ಬಂದಿಲ್ಲ ಹಂಗೆಲ್ಲ ಯಾರಿಗಿಲ್ಲ ಸರ್. ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ. ಜನ
ಜನವರಿ ಅಂತಲ್ಲ, ಬುಕ್ ಮಾಡುವಾಗ ಎಲ್ಲಾರು ಕಂಪಲ್ಸರಿ ಬಂದೇ ಬರುತ್ತೆ. ವೇಟ್ ಮಾಡಬೇಕು. ಬುಕ್ ಮಾಡಿದ ತಕ್ಷಣ ಬೇಕು ಅಂತಂದ್ರೆ ಯಾರು ಕೊಡಕ್ಕಾಗಲ್ಲ. ಅವ್ರು ಬುಕ್ ಮಾಡಿದ್ದಾರೆ ಫಸ್ಟ್ ಚೆಕ್ ಮಾಡ್ಬೇಕು ಸರ್. ಚೆಕ್ ಮಾಡಿದ್ರೆ ಗೊತ್ತಾಗೋದು. ಇಷ್ಟು ಸಿಬ್ಬಂದಿಯ ಮಾತು. ಅಂದ್ರೆ ನಮ್ಗೆ ಪೂರೈಕೆ ಬೇಕಾದಷ್ಟು, ಅಂದ್ರೆ ಬೇಡಿಕೆ ಏನಿದೆ, ಗ್ರಾಹಕರ ಬೇಡಿಕೆ ಅಥವಾ ಬುಕ್ಕಿಂಗ್ ಏನಿದೆ ಅಷ್ಟರ ಮಟ್ಟಿಗೆ ನಮಗೂ ಸಪ್ಲೈ ಆಗ್ತಿಲ್ಲ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಸಿಬ್ಬಂದಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.